Village is really awesome. Like you like the sunset? Yeah, the sunset is happening very nicely. The weather is awesome. You can see a lake here, small lake, and the environment is very peace here. So this place is very good for Yeah, for the health. health. For the health and mental, there is no mental disturbance in village because Today we don't have any commitments here. We are going to celebrate this New Year here. Yes, we are going to celebrate New Year. And This so we'll make that video and show you guys. Let's wait it. okay. ಅಜ್ಜಾರ ಹೇಳ್ರಿ ಇದು ಇತಿಹಾಸ ಬಗ್ಗೆ ಹೇಳ್ರಿ, ಗುಡಿ ಬಗ್ಗೆ ಎಲ್ಲ ಹಿಸ್ಟ್ರಿ ಹೇಳ್ರಿ ನಮ್ಗೆ. ಇತಿಹಾಸ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಹಾಂ, ನಿಮ್ಗೆ ಏನು ಗೊತ್ತೈತಿ ಹೇಳಿ. ಗುಡಿ ಬಗ್ಗೆ ಹೇಳ್ರಿ. ಅದು ಗುಡಿ ಎದ್ರ ಯಾವ ಗುಡಿ ಇದು? ಒಳಗಡೆ ಮೂರ್ತಿ ಮುಡಿಯವ್ರಿ ಅವೆಲ್ಲ 500 ವರ್ಷ ಅಂದ್ರೆ ನಿಮ್ಮ ಮತ್ತೆ ಅವ್ರು ಯಾವಾಗ ಇದು ಮಾಡಿದ್ರೆ ಇದು ಕಟ್ಟಿನ ಅದು ನಮ್ಗೆ ಗೊತ್ತಿರೋ ಪ್ರಕಾರ ಗೋಮೂರ್ತಿ ಇದು ಭಾಳ ಲೈಕ್ ಕೇವ್ ನೋಡ್ರಿ, ಇದೆಲ್ಲ ಕೇವ್ ಇದೆ. ಕೇವ್ ಒಳಗಿಂದ ಹೋಗ್ಬೇಕು ನಾವು. ಸಂಧ್ಯಾಗಿಂದ ಈ ಸಂಧ್ಯಾಗಿಂದ ಹೋಗ್ಬೇಕು ನಪ್ಪ. ನೋಡ್ರಿ, ಇಲ್ಲೇ ಶಿವನ್ ಮೂರ್ತಿ ಐತಿ. ನೋಡ್ರಿ, ಇಲ್ಲಿ ಶಿವನ್ ಮೂರ್ತಿ ಉತ್ಪನ್ನ ಆಗಿದೆ. ನಂತನ ಶಿವಲಿಂಗ ಉತ್ಪನ್ನ ಆಗಿತ್ತಲ್ಲ. ನೋಡ್ರಿ, ಈ ಮೂರ್ತಿ ಉದ್ಭವ ಆಗಿದೆ. ಇದೆ ಅದು ಅದು ಉದ್ಭವ ಈ ತಿಟ್ಲಾಗ ಈಗ ಶ್ರಾವಣ ಮಾಸದಾಗ ಲಿಂಗದಾಣ ಪೂಜೆ ಮಾಡೋ ಮುಂದೆ ಲಿಂಗ ಮಾಡಿ ಅದು ಯಾವ ನಮ್ಮ ಹಂಗೆ ರೂಢ ಇರೋದು ನೋಡಿ. ಅದಕ್ಕೆ ಇಲ್ಲೇ ಲಿಂಗಕ್ಕೆ ಇದು ಮಾಡೋದು, ಇಲ್ಲಿ ಇದು ಮಾಡಿದ್ರೆ ಸಾಪ್ ಮಾಡೋದು. ಎಷ್ಟು ಚೆನ್ನಾಗಿದೆ ಇದು. ಹರಿಯ ಟೆಂಪಲ್ ಇದೆ. ನಾವು ನ್ಯೂ ಇಯರ್ ನೆಕ್ಸ್ಟ್ ದಿನ 2ನೇ ತಾರೀಕಿಗೆ ಹೋಗಿದ್ವಿ. ಇವೆಲ್ಲ ಕಲ್ಲಿನ ಬಂಡೆ ಶಿಲ್ಪಿಗಳು ಕೆತ್ತಿ ಮಾಡುತ್ತೆ. ಹಾಂ, ಇದು ಎಷ್ಟು ಬ್ಯೂಟಿಫುಲ್ ಐತಂದ್ರೆ ನೀನು ನೋಡೋಕ್ಕೂ ಕಣ್ಣು ಸಾಲೋದಿಲ್ಲ ಹೇಳಿ ಅಷ್ಟು. ಪ್ರೇಕ್ಷಕರು ಇಲ್ಲಿಗೆ ಬರ್ತಾರೆ, ಪ್ರವಾಸಿಗರು ಇಲ್ಲಿಗೆ. ಹಾಂ, ಅಲ್ಲಿ ಇರೋರೆಲ್ಲ ದಾವಣಗೆರೆ, ಹರಿಹರ, ಬೇರೆ ಬೇರೆ ದೇಶ ವಿದೇಶದಿಂದ ಬರ್ತಾರೆ. ಇದು ಶಿಲಾಶಾಸನ ಐತಿ, ಹಳೆಗನ್ನಡ ಒಳಗೆ ಕೆತ್ತಿಟ್ಟಾರ. ಎಷ್ಟು ಇದು ನೋಡ್ದೆ ಇದೆ ಟೆಂಪಲ್ ಐತಲ್ಲ ಇದು. ಇದನ್ನು ಕಂಬಗಳು ಇದು ಹಳೆಯ ಕಾಲದಾಗಿನ ಜಕಣಾಚಾರಿ ಅಂತಿದ್ರು ಅದು ಶಿಲ್ಪಿ. ಅವ್ರು ಹೆಂಗೆ ಕೆತ್ತು ಹೋಗ್ಯಾರ ಅಂತಂದ್ರೆ ಒಂದು ರಾತ್ರಿನಾಗ ಒಂದು ಎಷ್ಟೋ ಮಂದಿ ಕೆತ್ತು ಹೋಗ್ಬಿಡ್ತಿದ್ರಂತ. ಅಷ್ಟೊಂದೇನು ಎಲ್ಲ ಕಡೆ ಹೆಂಗೆ ಅವ್ರದ್ದೇ ಹೆಸರು. ಸುಮಾರು ಹಳೆ ಕಾಲದ ದೇವಸ್ಥಾನ ಇದೆ, ಸಿಕ್ಕಾಪಟ್ಟೆ ಹಳೆ ಕಾಲದ್ದು. ಆಮೇಲೆ ಅಕ್ಷರ ನಿಮಗೆ ಮೊಬೈಲ್ ಒಯ್ಯಕ್ಕೆ ಬಿಡಿಲ್ಲ, ಯಾಕಂದ್ರೆ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡೋದು. ಟೆರರಿಸ್ಟ್ ಬ್ಲಾಸ್ಟ್ ಮಾಡಬೇಕು. ಈಗೆಲ್ಲ ಏನು ಬಿಡಂಗಿಲ್ಲ, ಮೊಬೈಲ್ ಬ್ಲಾಸ್ಟ್ ಮಾಡೋದು. ಸೊ ಅದಕ್ಕಾಗಿ ಈಗೆಲ್ಲ ಮೊಬೈಲ್ ಬಿಡಂಗಿಲ್ಲ. ಇನ್ನೋದಲ್ಲ, ಗುಡಿಗೆ ಬಂದೀವಿ. ಇಲ್ಲಿ ಹರಿಹರ ಗುಡಿ ನೋಡಕ್ಕೆ ಬಂದೀವಿ. ಇದಾವ ನೋಡಿ ಗುಡಿ. ನಾವು ಹೋಗಿದ್ದು ಮೊನ್ನೆ ಜನವರಿ 2ನೇ ತಾರೀಕಿಗೆ. ನೀವು ನೋಡಿಲ್ಲನ? ನೋಡಿ ಅದೆಲ್ಲ ಹೆಂಗದ ಇವೆಲ್ಲ ಹಳೆ ಕಾಲದಾಗ ಕೆತ್ತಿದ್ದು. ಅಲ್ಲಿ ಎಷ್ಟು ನೋಡಿದ್ರು ನಿಮ್ಗೆ ಸಾಕಾಗಲ್ಲ, ಒಂದು ದಿವಸ ಅಂತ. ಇದು ಗುಡಿ ಆವರಣ ಇದೆ ಪೂರ್ತಿ. ಅದು ಗೋಪುರದೊಳಗೆ ಅಲ್ಲಿ ಗುಡಿ ಇದೆ. ಹಾಂ, ಟೋಟಲ್ ಹರಿಯೋ ನದಿ, ತುಂಗಭದ್ರಾ ನದಿ. ಅಲ್ಲಿಂದ ಒಂದು ಭಾಳ ಆಗಲ್ಲ, 2 ಕಿಲೋಮೀಟ್ರ್ ಒಳಗೆ ಐತಿ. ಅಲ್ಲಿಗೆ ಸ್ನಾನ ಮಾಡಿ ಅಯ್ಯಪ್ಪ ಟೆಂಪಲ್ ಐತಿ, ಅಲ್ಲಿ ವಿಸಿಟ್ ಮಾಡ್ಬೋದು. ಎಲ್ಲ ಪಚ್ಚೆ ಇದು ಯಾವ ಮತ್ತೊಂದು ತುಂಗಭದ್ರಾ ನದಿ. ಯಾವುದೋ ಊರಿಗೆ ಹೋಗ್ಬೇಕು ಗೊತ್ತಿಲ್ಲ ನಂಗೆ ಅಷ್ಟು ಇದೆಯಲ್ಲ. ಮತ್ತು ವಾಪಸ್ ಟೆಂಪಲ್
ಅಲ್ಲೇ ಹತ್ತಿರ ಇರೋದು ನದಿ ಟೆಂಪಲ್ ಎಲ್ಲ ಇಲ್ಲೇ ಅದ. ಟೆಂಪಲ್ ಭಾಳ ಚೆನ್ನಾಗಿದೆ. ಇದೆಲ್ಲ ಭಾಳ ವರ್ಷ ಬೇಕು ಇದನ್ನ ಕೆತ್ತಕ್ಕೆಲ್ಲ. ಭಾಳಷ್ಟು ಜನ ಕೆಲಸ ಮಾಡಿ ಇವರೆಲ್ಲ ಹಳೆ ಕಾಲ ಶಿಲ್ಪಿಗಳು ಕೆತ್ತಿದ್ದಿದೆ ಗುಡಿ ಕೆತ್ತನೆ ಮಾಡಿ. ರಾಜರು ಮಹಾರಾಜರೆಲ್ಲ. ಹರೇಶ್ವರ ದೇವಸ್ಥಾನ ಹರಿಹರೇಶ್ವರ. ಓಕೆ